ಉಡುಪಿಗೆ ಬಂದಿದ್ದೀವಿ. ಏನಕ್ಕಂದರೆ ಉಡುಪಿ ಪರ್ಯಾಯ ತೋರಿಸೋಣ ಅಂತ ಬಂದಿರೋದು. ಎಲ್ಲ ಫುಲ್ಲಾಗಿ ತೋರಿಸ್ತೀನಿ. ಉಡುಪಿ ಪರ್ಯಾಯ ಅಂದರೆ ಏನು, ಉಡುಪಿಯಲ್ಲಿ ಏನಕ್ಕೆ ಮಾಡ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ನೋಡಿ ಹೇಗೆ ಲೈಟಿಂಗ್ಸ್ ಮಾಡಿದ್ದಾರೆ. ಉಡುಪಿ ಎಂಟ್ರೆನ್ಸ್ ಇದು ನೋಡಿ ಯಾವ ಥರ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಇದು ಫುಲ್ ಟೈಮಲ್ಲಿ ಸಿಗಲ್ಲ, ಇದು 2 ವರ್ಷಕ್ಕೊಂದ್ಸರಿ ಮಾಡೋವಂಥದ್ದು ಉಡುಪಿ ಪರ್ಯಾಯ. ಬನ್ನಿ ತೋರಿಸ್ತೀನಿ. ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ ಮಠಕ್ಕೆ. ಇಲ್ಲಿಂದ ಹೋಗೋಣ ಬನ್ನಿ. ಉಡುಪಿ ಪರ್ಯಾಯ ಹೇಗಿದೆ ಫುಲ್ಲಾಗಿ ನೋಡೋಣ. ಎಂಟ್ರೆನ್ಸೇ ನೋಡಿ ಯಾವ ಥರ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಏನಕ್ಕೆ ಮಾಡ್ತಾರೆ ಉಡುಪಿ ಪರ್ಯಾಯ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ಲಾಗಿ ನೋಡಿ, ಯಾರು ಮಿಸ್ ಮಾಡಬೇಡಿ. ಉಡುಪಿ ಎಂಟ್ರೆನ್ಸಲ್ಲೇ ನೋಡಿ ಈ ರಥ ಮಾಡಿರೋ ಅಂಥದ್ದು. ಈ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥ ಸಾರಥಿಯಾಗಿರೋ ಅಂಥದ್ದು. ಹಿಂದೆ ಅರ್ಜುನ ಯುದ್ಧ ಮಾಡೋಕ್ಕೆ ರೆಡಿಯಾಗಿರೋ ಅಂಥದ್ದು ಮಹಾಭಾರತದಲ್ಲಿ. ನೈಟ್ 1:30 ನೋಡಿ ಯಾಗಿದೆ ಕ್ರೌಡು. ಉಡುಪಿ ವೈಬ್ಸ್ ಈಗ ಏನು ಜನ ಪರ್ಯಾಯ ಏನಕ್ಕೆ ಮಾಡ್ತಾರಂದರೆ 2 ವರ್ಷಕ್ಕೊಂದ್ಸರಿ ಟೋಟಲಿ 8 ಮಠಗಳಿದೆ. 8 ಮಠಗಳಲ್ಲೂ ಮಠಾಧೀಶರು ಚೇಂಜ್ ಆಗ್ತಾರೆ 2 ವರ್ಷಕ್ಕೊಂದ್ಸರಿ. ಒಬ್ಬರೇ ಒಂದೇ ಹತ್ರ ಪರ್ಮನೆಂಟ್ ಇಲ್ಲ, ಅವರು 2 ವರ್ಷಕ್ಕೊಂದ್ಸರಿ ಚೇಂಜ್ ಆದಾಗ ಈ ಪದ್ಧತಿ ಅವತ್ತಿಂದ ನಡ್ಕೊಂಬಂದಿರೋ ಅಂಥದ್ದು. ತುಂಬ ಶತಮಾನಗಳ ಹಿಂದೆಯಿಂದ ಈ ಪದ್ಧತಿ ನಡ್ಕೊಂಬಂದಿರೋ ಅಂಥದ್ದು. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ನನಗೆ ಗೊತ್ತಾಯಿತು, ಅದಕ್ಕೆ ನಿಮಗೂ ತಿಳಿಸ್ತಾ ಇದ್ದೀನಿ. ಫೈನಲಿ ಉಡುಪಿ ಪರ್ಯಾಯ ಎಲ್ಲ ಮುಗಿಸ್ಕೊಂಡ್ವಿ.